ಅವಳಿಗೆ ಗಂಡ ಮಕ್ಕಳಿದ್ರು ಫೇಸ್ಬುಕ್ ಪ್ರಿಯಕರನ ಮೋಹದ ಹುಚ್ಚು ಹಿಡಿಸಿತ್ತು. ರಾತ್ರೋರಾತ್ರಿ ಮನೆಯಿಂದ ಜೂಟಾಗಿ ಕಾರಲ್ಲಿ ಲವರ್ ತಾಳಿ ಕಟ್ಕೊಂಡಿದ್ದಾಳೆ. ಹೆಂಡತಿಯ ಮದುವೆ ರೀಲ್ಸ್ಗೆ ಗಂಡ ಕಂಗಾಲಾಗಿ ಹೋಗಿದ್ದಾನೆ. ಶಿವ ಶಿವ, ಇದೇನು ಮದುವೆನೋ ಅಥವಾ ಮಕ್ಕಳಾಟನೋ ಒಂದು ಗೊತ್ತಾಗ್ತಿಲ್ಲ. ಕಾರೇ ಮದುವೆ ಮಂಟಪ ಆಗ್ಬಿಟ್ಟಿದೆ. ವಿಡಿಯೋ ಮಾಡೋರೆ ಬಂಧು ಬಳಗವಾಗಿದ್ದಾರೆ. ಕಾರಲ್ಲಿ ಹಾಕಿರೋ ಹಾಡೆ ವಾಲಗ. ಇವನು ತಾಳಿ ಕಟ್ಟೋದಂತೆ, ಅವಳು ಕಿಲಕಿಲ ನಗೋದಂತೆ. ದೇವ್ರೆ, ಇದೆಂಥ ಮದುವೆನಪ್ಪ. ಕೂತಲ್ದೆ ಕುಲುಕ್ತಿರೋ ಆಂಟಿ ನೌಟಂಕಿ ಆಟಕ್ಕೆ ಗಂಡ ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ. ಫೇಸ್ಬುಕ್ನಲ್ಲಿ ಗಿನಿಯಾ ಸಿಕ್ಕ ಅಂತ ಪ್ರೀತಿಸಿ ಮದುವೆಯಾಗಿದ್ದವನನ್ನೇ ಕಾಲಲ್ಲಿ ಒದ್ದು ಹೋಗಿದ್ದಾಳೆ. ಫೇಸ್ಬುಕ್ ಲವ್, ಮಗು ಬಿಟ್ಟು ಆಂಟಿ ಎಸ್ಕೇಪ್. ಕಟ್ಕೊಂಡವನ ಮುಂದೆ ಟವ್, ಕಾರಲ್ದೆ ಮ್ಯಾರೇಜ್. ಈಗಿನ ಕಾಲದಲ್ಲಿ ಶಾಸ್ತ್ರೋಕ್ತವಾಗಿ ಆಗೋ ಮದುವೆಗಳಿಗೆ 3 ಕಾಸಿನ ಬೆಲೆ ಇಲ್ದಂಗಾಗ್ಬಿಟ್ಟಿದೆ. ಕಟ್ಕೊಂಡವನು ಕುಂಡು ಕಲ್ಲಂಗಿದ್ರೂ ಸಹ ಕೆಲವರು ಪರಪುರುಷನ ತೆಕ್ಕೆಯಲ್ಲಿ ಬೀಳ್ತಿದ್ದಾರೆ. ಈ ಎಂಟಾಣಿ ಆಂಟಿ ಮಾಡಿದ್ದು ಇಂಥದ್ದೇ ಚಪ್ರಿ ಕೆಲಸ. ಈಕೆ ಹೆಸರು ವರ್ಷಿತಾ ಅಂತ. ಹಾಸನದ ಹೊಳೆ ನರಸೀಪುರ ತಾಲೂಕಿನ ಮುಕುಂದೂರು ಹೊಸಹಳ್ಳಿಯ ನಿವಾಸಿ. ಕೆಲ ವರ್ಷದ ಹಿಂದೆ ಅತ್ತೆ ಮಗ ಗಿದೇ ಪ್ರಕಾಶ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ಲು. ಹಠ ಮಾಡಿ ಮದುವೆನೂ ಆಗಿದ್ಲು. ಇವರ ಸುಖ ದಾಂಪತ್ಯದಲ್ಲಿ 6 ವರ್ಷದ ಗಂಡು ಮಗುವೂ ಇದೆ. ಆದ್ರೆ ಅಕ್ಕನಿಗೆ ಯಾಕೋ ದಿನ ಕಳೀತಿದ್ದಂತೆ ಗಂಡ ಬೇಡವಾದ ಅನ್ಸತ್ತೆ. ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಪ್ರೇಮದ ಬಲೆ ಬೀಸಿದ್ಲು. ಆಗ್ಲೇ ನೋಡಿ ಸುಂದರ ಸಂಸಾರದಲ್ಲಿ ಬಿರುಗಾಳಿಯಂತೆ ಎಂಟ್ರಿ ಕೊಟ್ಟವನೇ ಈ ಸಚಿನ್ ಶೆಟ್ಟಿ. ಪೂರ್ತಿ ಅವಳಿಗೆ ತಂದ್ಕೊಡೋನಲ್ಲ. ದುಡ್ಡ ಒಂದು 5 ಲಕ್ಷ, ಇವನೊಂದು 3 ಲಕ್ಷ. 3 ಲಕ್ಷ ಅಲ್ಲಿಗೆ 7 ಲಕ್ಷ ದುಡ್ಡು ತಗೊಂಡೋಗಿ ಇದಪ್ಪ ಬಂದಾಗ ಕ್ಯಾಶ್. ಕ್ಯಾಶ್ ತಗೊಂಡೋಗ್ಯಾಳೆ. ಆಮೇಲೆ ಒಡವೆ 200 ಗ್ರಾಮ್ ಚಿನ್ನ ಅಷ್ಟು ತಗೊಂಡೋಗ್ಯಾಳೆ. ಹೊಸ ಪ್ರಿಯಕರ ಸಿಕ್ತಾಗಿದ್ದಂತೆ ಆಂಟಿ ಫುಲ್ ಬ್ಯುಸಿ ಆಗಿದ್ಲು. ಕದ್ದು ಮುಚ್ಚಿ ಪ್ರಿಯಕರನ ಜೊತೆ ಜಾಲಿ ಆಗಿದ್ಲು. ಮನೆಯವರಿಗೆ ಒಂಚೂರು ಡೌಟು ಬಾರದಂತೆ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ಲು. ಯಾವಾಗ ಪ್ರೇಮಿಯ ಮೋಹದಲ್ಲಿ ಹುಚ್ಚಳಾದ್ಲು, ಮನೆಯಿಂದ ಜೂಟಾಗಿದ್ಲು. ಇತ್ತ ಹೆಂಡತಿ ಎಲ್ಲೋದ್ಲು ಅಂತ ಹುಡುಕ್ತಿದ್ದ ಗಂಡನಿಗೆ ಬಂದ ವಿಡಿಯೋ ಸಖತ್ ಶಾಕ್ ಕೊಟ್ಟಿದೆ. ಕಾರಲ್ಲೇ ಕೂತ್ಕೊಂಡು ತಾಳಿ ಕಟ್ಟಿಸಿಕೊಂಡಿರೋ ವಿಡಿಯೋ ನೋಡ್ತಿದ್ದಂತೆ ಠಾಣೆಗೆ ದೂರು ಕೊಟ್ಟಿದ್ದ. ಆ ನಂತರ ಆಕೆಯನ್ನ ಎತ್ತಾಕೊಂಡು ಬಂದ ಪೊಲೀಸರು ಸಾಂತ್ವನದ ಕೇಂದ್ರದಲ್ಲಿಟ್ಟಿದ್ರು. ಇಷ್ಟಾದ್ರೂ ಸುಪನಾತಿ ಆಂಟಿ ಡ್ರಾಮಾ ಮಾತ್ರ ನಿಂತಿಲ್ಲ. ಅವನೇ ನನ್ನ ಫೋಟೋಸ್ ಇಟ್ಕೊಂಡು ಬೆದರಿಸಿ ಮದುವೆಯಾದ. ನಿನ್ನ ಜೊತೆನೇ ಬಾಳ್ತೀನಿ ಅಂತ ಗಂಡನ ಮುಂದೆ ಗೋಗರದಿದ್ಲು. ಹೆಂಡತಿಯ ಮೊಸಳೆ ಕಣ್ಣೀರಿಗೆ ಕರಗಿದ ಪತಿ ಆಕೆಯನ್ನ ಕರ್ಕೊಂಡು ಮನೆಗೆ ಹೋಗಿದ್ದೇ ತಡ. ಚಿನ್ನಾಭರಣಗಳನ್ನೆಲ್ಲ ದೋಚ್ಕೊಂಡು ಎಸ್ಕೇಪ್ ಆಗಿದ್ದಾಳೆ. ನಾನು ನಮ್ಮ ಸ್ವಂತ ಮಾವನ ಮಗಳನ್ನೇ ಮದುವೆ ಆಗ್ತೀನಿ. ಅದರಲ್ಲೂ ಅವಳು ನನ್ನನ್ನೇ ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂತಲೇ ಅವಳು ಹಠ ಮಾಡಿ ನನ್ನನ್ನು ಇಷ್ಟಪಟ್ಟು ಮದುವೆ ಆಗ್ತಾಳೆ. ವರ್ಷ ನಮ್ಮ ಮಿಸ್ಸಸ್ ಫೋನಿಂದಲೇ ಮೆಸೇಜ್ ಬರುತ್ತೆ, ನೀನಾದ್ರೂ ನನಗೆ ಇಷ್ಟ ಇಲ್ಲ, ನಿನ್ನ ಜೊತೆ ಬಾಳಕ್ಕೆ ಇಷ್ಟ ಇಲ್ಲ ಅಂತ. ನಾನು ಅವಾಗ ಶಾಕ್ ಆಗೋಗ್ಬಿಡ್ತೀನಿ ಸರ್. ಯಾಕೆಂದ್ರೆ 9 ವರ್ಷ ಅವಳ ಜೊತೆ ಸಂಸಾರ ಮಾಡಿದ್ದೀನಿ. ಮಾನಸಿಕವಾಗ್ಲಿ ದೈಹಿಕವಾಗ್ಲಿ ಎಲ್ಲಾ ರೀತಿನೂ ಚೆನ್ನಾಗಿದ್ಲು. ನಿಮಗೂ ಏನ್ ಡೌಟ್ ಇರಲಿಲ್ಲ? ನನಗೂ ಡೌಟ್ ಇರಲಿಲ್ಲ ಅವ್ರ ಬಗ್ಗೆ. ಯಾಕೆಂದ್ರೆ ಆ ತರ ಇದ್ಲು ಜೊತೆಲೆ. ಒಟ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಹುಡುಗರಿಗಾಗಿ ಕಟ್ಕೊಂಡವನನ್ನೇ ನಡು ನೀರಿನಲ್ಲಿ ಬಿಟ್ಟು ಮೋಸ ಮಾಡೋರಿಗೆ ಅದೇನ್ ಹೇಳಬೇಕೋ ಆ ಭಗವಂತನೇ ಬಲ್ಲ. ಕೃಷ್ಣ ಗಿಬ್ಬೀಡು, ನ್ಯೂಸ್ 18 ಹಾಸನ.